ರಾಜ್ಯ ಕಾಂಗ್ರೆಸ್ನಲ್ಲಿ ಹಲವು ರೀತಿಯಾದಂತಹ ಬೆಳವಣಿಗೆಗಳಾಗ್ತಾ ಇದ್ದಾವೆ. ಅದರಲ್ಲೂ ಈ ಬಣ ಬಡಿದಾಟ. ಹೈಕಮಾಂಡ್ ಎಚ್ಚರಿಕೆ ಕೊಡ್ತು, ಯಾರು ಏನು ಮಾತಾಡಬೇಡಿ ಅಂತ. ಅದಾದ್ಮೇಲೂ ಕೂಡ ಬಣ ಬಡಿದಾಟ ಕಾಂಗ್ರೆಸ್ನಲ್ಲಿ ಸಿಕ್ಕಾಪಟ್ಟೆ ಜೋರಾಗ್ತಾ ಇದೆ. ದಿನೇ ದಿನೇ ಸಿಎಂ ಡಿಸಿಎಂ ಬಣದ ನಡುವೆ ಜಟಾಪಟಿ ಜಾಸ್ತಿ ಆಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವ ಕೆಎನ್ ರಾಜಣ್ಣ ಇವರಿಬ್ಬರ ಮದುವೆ ಟಾಕ್ವಾರ್. ಗೊಂದಲ ಸರಿಪಡಿಸೋದಕ್ಕೆ ಕಾಂಗ್ರೆಸ್ನ ಹಿರಿಯ ಟೀಮ್ನಿಂದ ಕಸರತ್ತಾಗ್ತಾ ಇದೆ. ಒಂದು ಕಡೆ ವಿಎಸ್ ಉಗ್ರಪ್ಪ, ಎಚ್ ಎಂ ರೇವಣ್ಣ ಸೇರಿದಂತೆ ಕೆಲ ಹಿರಿಯರು ಸಿಎಂ ಡಿಸಿಎಂ ಭೇಟಿಗೆ ಸಜ್ಜಾಗಿದ್ದಾರೆ. ಜನವರಿ 16, 17 ಆಫ್ಟರ್ ಸಂಕ್ರಾಂತಿ ಸಿಎಂ ಅವರ ಟೈಮ್ ಕೇಳಿದ್ದಾರೆ ಹಿರಿಯ ನಾಯಕರ ತಂಡ. ಸೊ ಸಿಎಂ ಅವರನ್ನ ಭೇಟಿ ಮಾಡಿ ಮನವರಿಕೆ ಮಾಡೋದಕ್ಕೆ ಪ್ಲಾನ್ ಇದು. ಬಹಿರಂಗವಾಗಿ ಟಾಕ್ವಾರ್ನಿಂದ ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತಾ ಇದೆ. ಈ ಕಿತ್ತಾಟಕ್ಕೆ ಹೆಂಗಾದ್ರೂ ಮಾಡಿ ಬ್ರೇಕ್ ಹಾಕಲೇಬೇಕು ಅಂಥೇಳಿ ಸಿಎಂಗೆ ಮನವಿ ಮಾಡೋದಕ್ಕೆ ಹಿರಿಯರ ಟೀಮ್ ಸಜ್ಜಾಗಿದೆ. ಟೈಮ್ ಕೂಡ ಕೇಳಿದ್ದಾರೆ. ಟೈಮ್ ಸಿಕ್ಕಿದೆ. ಜನವರಿ 16, 17 ಸಂಕ್ರಾಂತಿ ಹಬ್ಬದ ಮಾರನೇ ದಿನ ಗುರುವಾರ, ಶುಕ್ರವಾರಕ್ಕೆ ಡೇಟ್ ನಿಗದಿಯಾಗಿದೆ. ಅವರ ಜೊತೆ ಹೋಗಿ ಕೆಲವೊಂದಿಷ್ಟು ಮಾತುಕತೆಗಳನ್ನಾಡಿ ಮನವರಿಕೆ ಮಾಡಿಕೊಳ್ಳೋದು. ಹೈಕಮಾಂಡ್ ಹೇಳಿದೆ, ಈಗಾಗಲೇ ಯಾವುದೇ ರೀತಿಯಾದಂಥ ಹೇಳಿಕೆ ಕೊಡಬೇಡಿ ಅಂತ ಹೇಳಿದ್ದಾರೆ, ಎಚ್ಚರಿಕೆ ಕೊಟ್ಟಿದ್ದಾರೆ. ಆದರೆ ಅವ್ರ ಮಾತುಗೂ ಕೂಡ ಕ್ಯಾರೆ ಅಂತ ಇಲ್ಲ. ಬಣ ಬಡಿದಾಟ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಅಂಥೇಳಿ ಮನವರಿಕೆ ಮಾಡಿಕೊಡೋದಕ್ಕೆ ಪ್ಲ್ಯಾನು, ಸಿಚುವೇಶನ್ನ. ಆಮೇಲೆ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡೋದು ತಪ್ಪಾಗುತ್ತೆ, ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ, ಈಗಾಗಲೇ ಹಲವು ಆರೋಪಗಳ ಸುಳಿಯಲ್ಲಿ ಸಿಕ್ಕಾಕೊಂಡಿದೆ ಸರ್ಕಾರ ಅಂತ. ಓಕೆ ಫೈನ್. ನೆಕ್ಸ್ಟ್, ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಜಟಾಪಟಿಗೂ ಕೂಡ ತಾರಕಕ್ಕೇರ್ತಾ ಇದೆ. ಒಂದು ಕಡೆ ಸಿಎಂ ಡಿಸಿಎಂ ಬಣದ ಮಧ್ಯೆ ಬಡಿದಾಟ, ಏಟು ಎದುರೇಟು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಏನು ಮಾಡಿದ್ದಾರೆ, ಈಗ ಆಪ್ತರ ಬಳಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಪಕ್ಷದೊಳಗೆ ಆಗ್ತಾ ಇರೋ ಬೆಳವಣಿಗೆಗಳ ಬಗ್ಗೆ ಆಪ್ತರ ಜೊತೆ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಪಕ್ಷಕ್ಕಾಗಿ ಯಾವುದೇ ತ್ಯಾಗಕ್ಕೆ ಸಿದ್ಧನಿದ್ದೀನಿ ಅಂತ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಪಕ್ಷದ ದೃಷ್ಟಿಯಿಂದ ಏನೇ ಹೇಳಿದ್ರು ನಾನು ತಲೆಬಾಗ್ತೀನಿ, ಎಂಥದ್ದೇ ಸಂದರ್ಭ ಬರಲಿ, ಪಕ್ಷದ ಹಿತದೃಷ್ಟಿ ನನಗೆ ಮುಖ್ಯ. ಈ ಗುಂಪುಗಾರಿಕೆ ಮಾಡುವುದು, ಬಣ ರಾಜಕಾರಣಕ್ಕೆ ಅವಕಾಶವನ್ನು ಕೊಡಬಾರದು ಅಂತ ಹೇಳ್ತಾ ಇದ್ದಾರೆ. ಸೊ ಈ ಬಗ್ಗೆ ಹೈಕಮಾಂಡ್ಗೆ ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮನವರಿಕೆ ಮಾಡಿಕೊಂಡಿದ್ದಾರೆ. ಜೊತೆಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಕೆಲವೊಂದಿಷ್ಟು ಬೆಳವಣಿಗೆಗಳು ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರಿಗೂ ಕೂಡ ಬೇಸರ ತಂದಿದೆ. ಹಾಗಾಗಿ ಅವರು ಕೂಡ ಅವರ ಆಪ್ತರ ಬಳಿ ಹೇಳ್ಕೊಂಡಿದ್ದಾರೆ, ಈಗ ಆಗ್ತಾ ಇರೋ ಬೆಳವಣಿಗೆಗಳ ಬಗ್ಗೆ ನನಗೆ ಬೇಸರ ಇದೆ, ನಾನು ಪಕ್ಷಕ್ಕಾಗಿ ದುಡಿಯೋನು, ಯಾವುದೇ ತ್ಯಾಗಕ್ಕೆ ಬೇಕಾದರೂ ನಾನು ಸಿದ್ಧನಿದ್ದೀನಿ, ಎಲ್ಲವೂ ಕೂಡ ಹೈಕಮಾಂಡ್ ನಾಯಕರಿಗೆ ಬಿಟ್ಟಿದ್ದು, ಏನೇ ನಿರ್ಧಾರ ತೆಗೆದುಕೊಳ್ಳಿ. ಬಟ್ ಈ ರೀತಿಯಾದಂತಹ ಕೆಲವೊಂದಿಷ್ಟು ಬೆಳವಣಿಗೆಗಳು ಕಾಂಗ್ರೆಸ್ನಲ್ಲಿ ಆಗಬಾರ್ದು, ಇದು ರಾಜ್ಯ ಕಾಂಗ್ರೆಸ್ಗೆ ಬಹುದೊಡ್ಡ ಡ್ಯಾಮೇಜ್ ಆಗುತ್ತೆ ಅಂಥೇಳಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅವರ ಆಪ್ತರ ಜೊತೆಗೆ. ಒಂದು ಕಡೆ ಡಿನ್ನರ್ ಪಾಲಿಟಿಕ್ಸ್ ಬೇರೆ, ಇದೆಲ್ಲ ನೋಡಿ ಅವ್ರಿಗೂ ಸಾಕಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದ್ರ ಬಗ್ಗೆ ಶ್ಲೋಕ ಒಂದು ಹೇಳಿದ್ರು, ಕೌಂಟರ್ ಕೊಟ್ರ ಹಿಂಗಂದು, ಕರ್ಮಣ್ಯೇ ವಾದಿಕಾರಸ್ತೆ ಮಾ ಫಲೇಶು ಕದಾಚನ, ಹಿಂಗಂದ್ರು ಡಿಕೆ ಶಿವಕುಮಾರ್. ಪ್ರಯತ್ನ ನಾನು ಮಾಡ್ತೀನಿ, ಫಲಾಫಲ ದೇವ್ರಿಗೆ ಬಿಡೋಣ, ನನಗೆ ಯಾರ ಬೆಂಬಲವೂ ಬೇಡ, ಪಕ್ಷ ಹೇಳಿದಂತೆ ನಾನು ಕೆಲಸ ಮಾಡ್ತೀನಿ. ಡಿಕೆ ಶಿವಕುಮಾರ್ ಅವರ ಈ ಮಾತು ಯಾಕೋ ತೀವ್ರ ಕುತೂಹಲ ಕೆರಳಿಸ್ತಾ ಇದೆಯಲ್ಲ ಅಂತ ಅನಿಸ್ತಾ ಇದೆ. ಒಂದು ಕಡೆ ಸಚಿವರ ಡಿನ್ನರ್ ಮೀಟಿಂಗ್ ನಡೀತಾ ಇತ್ತು, ಎರಡನೇ ಮೀಟಿಂಗು ಹೋಮ್ ಮಿನಿಸ್ಟರ್ ನಿವಾಸದಲ್ಲಿ, ಅದಕ್ಕೆ ಬ್ರೇಕ್ ಹಾಕಿದ್ರು ಡಿಕೆ ಶಿವಕುಮಾರ್. ಅಲರ್ಟ್ ಆಗಿದ್ದಾರೆ. ಅದಾದಮೇಲೆ ಕಳೆದ 1 ವಾರದಿಂದ ಡಿಕೆಶಿ ನಡೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನಾವು ಕಾಣಬಹುದು. ಅಷ್ಟಕ್ಕೂ ಡಿಕೆ ಶಿವಕುಮಾರ್ ಅವರು ಈ ಶ್ಲೋಕ ಹೇಳಿದ್ರಲ್ಲ ಬಾಯಲ್ಲಿ, ಯಾಕೆ ಹೇಳಿದ್ರು? ಶಸ್ತ್ರ ತ್ಯಾಗ ಮಾಡಿ ಯುದ್ಧ ಗೆಲ್ಲೋ ತಂತ್ರವನ್ನೇನಾದರೂ ರೂಪಿಸಿದ್ರ? ಏನಂದ್ರು ಡಿಕೆ ಶಿವಕುಮಾರ್? ಬರೀ ನೋಡ್ಕೊಂಬರೋಣ. ಕೇಳಿಸ್ಕೊಳಕ್ ಹೋಗ್ಬೇಡಿ, ಯಾವ ರಾಜಕಾರಣ ತಿರೋ ಅವಶ್ಯಕತೆ ಇಲ್ಲ. ಜನ ಆಶೀರ್ವಾದ ಮಾಡಿದ್ದಾರೆ, ಜನ ನಮ್ಗೊಂದು ಅವಕಾಶ ಕೊಟ್ಟಿದ್ದಾರೆ, 5 ವರ್ಷ ಮುಂದುವರಿಸ್ತೀವಿ. ಎಲ್ಲರ ಮಾತು ಗೌನ, ಪಕ್ಷ ಏನ್ ಹೇಳ್ತದೋ ಆ ರೀತಿ ಕೆಲಸ ಮಾಡ್ಕೊಂಡು ನಾನು ಮುಖ್ಯಮಂತ್ರಿಗಳು ಹೋಗುವಂತ ಕೆಲಸ ನಾವು ಮಾಡ್ಕೊಂಡು ಹೋಗ್ತೀವಿ. ಯಾರು ಬೇಡ, ನನಗೆ ಯಾರು ಒತ್ತಾಯ ಆಗೋದು ಬೇಡ, ನನಗೆ ಯಾರ ಬೆಂಬಲನೂ ಬೇಡ, ಯಾವ ಶಾಸಕರ ಬೆಂಬಲನೂ ನನಗೆ ಅವಶ್ಯಕತೆ ಇಲ್ಲ. ನಾನು ಉಂಟು, ಕಾಂಗ್ರೆಸ್ ಪಕ್ಷ ಉಂಟು, ಕಾಂಗ್ರೆಸ್ ಪಕ್ಷ ನಾಯಕರು ಏನ್ ಹೇಳ್ತಾರೆ ಆ ರೀತಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ನನಗೆ ಕಾರ್ಯಕರ್ತರು ಕೂಗುದು ಬೇಡ, ಶಾಸಕರು ಕೂಗುದು ಬೇಡ, ನನ್ನ ಬೆಂಬಲಕ್ಕೆ ಯಾರು ನಿಂತ್ಕೊಳ್ಳೋದು ಬೇಡ. ನನ್ನ ಡ್ಯೂಟಿ, ನನ್ನ ಕರ್ತವ್ಯ ಮಾಡ್ತೀನಿ. ಹೈಕಮಾಂಡ್ ಯಾವಾಗ ತೀರ್ಮಾನ ಮಾಡಿ? ಅರ್ಥ ಆಯ್ತಾ? ಹೈಕಮಾಂಡ್ ಯಾವಾಗ ಕರ್ಮಣ್ಯೇ ವಾದಿಕಾರಸ್ತು ಮಾಫಲೇಸು ಕದಾಚನ, ಮಾಡೋ ಪ್ರಯತ್ನ ಎಲ್ಲ ಭಗವಂತನ ಮಾಡೋಣ, ಫಲ ಭಗವಂತ ಕೊಡ್ತಾರೆ. ಯಾರು ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ದೀಪಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ದೀಪಾ, ರಾಜ್ಯ ಕಾಂಗ್ರೆಸ್ನ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ನೋಡಿದಾಗ ಡಿಕೆ ಶಿವಕುಮಾರ್ಗೆ ಎಲ್ಲೋ ಒಂದ್ ಕಡೆ ನಿರಾಸೆ ಆಗಿದೆಯಾ, ಹತಾಶೆ ಆಗಿದೆಯಾ ಅಂತ ಅನಿಸ್ತಾ ಇದೆ ಅವ್ರ ಸ್ಟೇಟ್ಮೆಂಟ್ ನೋಡಿದ್ರೆ. ಒಬ್ಬಂಟಿ ಆಗೋದ್ರಾ ಅಂತ?
ಶರತ್, ಕಾಂಗ್ರೆಸ್ನಲ್ಲಿ ಆಕ್ಷನ್ ರಿಯಾಕ್ಷನ್ಸ್, ವಾಕ್ಸಮರಗಳು, ಮಾತಿನ ಹೇಳಿಕೆಗಳು ಎಲ್ಲವೂ ಕೂಡ ಇದೀಗ ಬಹಿರಂಗವಾಗಿಯೇ ಆಗ್ತಾ ಇರುವಂತಹದ್ದು. ಒಂದು ಕಡೆ ಸ್ಥಾನಪಲ್ಲಟ ಅಥವಾ ಏನು ಈ ಒಂದು ಅಧಿಕಾರ ಹಂಚಿಕೆ ಅನ್ನುವಂತಹ ವಿಚಾರ ಅಥವಾ ಅಧಿಕಾರ ಬದಲಾವಣೆ ಆಗುತ್ತೆ ಅನ್ನುವಂತಹ ವಿಚಾರ ಎಲ್ಲವೂ ಕೂಡ ಇದೀಗ ಬೀದಿಗೆ ಬಂದು ಬಿದ್ದಿದೆ. ಇಲ್ಲಿಯವರೆಗೂ ಕೂಡ ಒಂದು ಇದರಲ್ಲಿ ಇತ್ತು, ಅಂದ್ರೆ ಯಾರು ಕೂಡ ಬಹಿರಂಗ ಹೇಳಿಕೆ ಕೊಡಬಾರ್ದು, ಅಸಮಾಧಾನಗಳಾಗಬಾರ್ದು ಅಥವಾ ಅಸಮಾಧಾನವನ್ನ ಹೊರ ಹಾಕಬಾರ್ದು, ಬಹಿರಂಗ ಸಭೆಗಳನ್ನ ಮಾಡಬಾರ್ದು ಅನ್ನುವಂತಹದ್ದು ಎಲ್ಲವೂ ಕೂಡ ಈಗ ತಾಳ್ಮೆಯ ಕಟ್ಟೆ ಒಡೆಯೋದು ಅಂತಾರಲ್ಲ ಹಾಗಾಗಿದೆ ನಾಯಕರುಗಳ ಹೇಳಿಕೆಗಳು. ಯಾವಾಗ ಡಿನ್ನರ್ ಪಾಲಿಟಿಕ್ಸ್ ಶುರುವಾಯಿತು, ಯಾವಾಗ ಡಿನ್ನರ್ ಪಾಲಿಟಿಕ್ಸ್ ನ ಸ್ಟಾಪ್ ಮಾಡಿದ್ರು, ಬಹಿರಂಗ ಸಭೆಗಳಿಗೆ ಬ್ರೇಕ್ ಹಾಕಿದ್ರು, ಅದರ ಬೆನ್ನಲ್ಲೇ ಎಲ್ಲಾ ರೀತಿಯಾದಂತಹ ಹೇಳಿಕೆಗಳು, ಸಿಟ್ಟು ಎಲ್ಲವೂ ಕೂಡ ಆಚೆ ಬರ್ತಿದೆ. ಅದರ ಬೆನ್ನಲ್ಲೇ ಡಿ.ಕೆ. ಶಿವಕುಮಾರ್ ಅವರ ನಡೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂತಹದ್ದು. ಅವರ ಹೇಳಿಕೆಗಳು ಇತ್ತೀಚೆಗಂತೂ ಅವರ ಹೇಳಿಕೆಗಳು ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಿದೆ. ಡಿ.ಕೆ. ಶಿವಕುಮಾರ್ ಅವರ ಮನಸ್ಸಲ್ಲಿ ಏನಿದೆ ಅನ್ನುವಂತಹದ್ದು ಸಹಜವಾಗಿ ಕಾಡ್ತಾ ಇರುವಂತಹ ಪ್ರಶ್ನೆ. ಇಲ್ಲಿಯವರೆಗೆ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಒಂದಿಷ್ಟು ಮಾತುಗಳನ್ನು ಹೇಳ್ತಾ ಇದ್ದಂತಹ ಡಿ.ಕೆ. ಶಿವಕುಮಾರ್ ಇತ್ತೀಚಿನ 2-3 ದಿನಗಳಲ್ಲಿ ಸಾಕಷ್ಟು ರೀತಿಯ ಬದಲಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಸ್ಪೆಷಲಿ ನಿನ್ನೆ ಅಂತೂ ನನಗೆ ಯಾರ ಸಪೋರ್ಟು ಬೇಡ, ಪಕ್ಷ ಹೇಳಿದಷ್ಟನ್ನ ಮಾತ್ರ ನಾನು ಕೇಳ್ತೇನೆ, ಶಾಸಕರ ಸಪೋರ್ಟ್ ಬೇಡ, ನಾಯಕರುಗಳ ಹಿಂದೆ ನಿಂತ್ಕೊಳ್ಳುವಂತಹದ್ದು ಬೇಡ, ಯಾವುದೂ ಬೇಡ, ನಾನು ಕೆಲಸವನ್ನಷ್ಟೇ ಮಾಡ್ತಿದ್ದೇನೆ, ಫಲಾಫಲ ದೇವರಿಗೆ ಬಿಟ್ಟಿದ್ದೇನೆ ಅನ್ನುವಂತಹ ಒಂದು ಹೇಳಿಕೆ ಏನಿದೆ, ಅವರನ್ನ ಒಬ್ಬಂಟಿ ಮಾಡಿದ್ರ ಅನ್ನೋದ್ರ ಜೊತೆಗೆ ಹೊಸ ಸ್ಟ್ರಾಟಜಿಯನ್ನೇನಾದ್ರೂ ಡಿ.ಕೆ. ಶಿವಕುಮಾರ್ ಮಾಡ್ತಿದ್ದಾರಾ ಅನ್ನುವಂತಹದ್ದು ಸದ್ಯಕ್ಕೆ ಅನುಮಾನ ಮೂಡ್ತಾ ಇದೆ. ಇದರ ಬೆನ್ನಲ್ಲೇ ಟೆಂಪಲ್ ರನ್ ಅನ್ನ ಏನು ಹೋಗಿದ್ರು, ಅಂದ್ರೆ ಹೋಮ ಹವನ ಎಲ್ಲವನ್ನೂ ಕೂಡ ಮಾಡಿದ ಬೆನ್ನಲ್ಲೇ ಇದೀಗ ಫಲಾಫಲ ದೇವರಿಗೆ ಬಿಟ್ಟಿದ್ದೇನೆ ಅನ್ನುವಂತಹ ಮಾತು ಸಹಜವಾಗಿ ಕುತೂಹಲ ಮೂಡಿಸ್ತಿದೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರ ನಡೆ ಸದ್ಯಕ್ಕೆ ಕುತೂಹಲದ ನಡೆ ಆಗಿದೆ. ಶರತ್, ಓಕೆ, ಥ್ಯಾಂಕ್ ಯು ದೀಪಾ ಡೀಟೇಲ್ಸ್ಗಾಗಿ.